ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಟ್ಯಾರೋ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದುಬಿಟ್ಟು ನಿಮ್ಮ ಪರ್ಸನ್ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರಾ ಇಲ್ವಾ ಅಂತ ಹೇಳ್ಬಿಟ್ಟು ಈ ಒಂದು ಟಾಪಿಕ್ ಆಗಿರುತ್ತೆ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಬಹುದು. ಹಾಗೆ ಇದೊಂದು ಜನರಲ್ ರೀಡಿಂಗ್, ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಓಕೆನಾ? ಫಸ್ಟ್ ಟೈಮ್ ಯಾವಾಗ ಈ ಒಂದು ರೀಡಿಂಗ್ನ ನೋಡ್ತೀರಾ ಆವಾಗ ನಿಮಗೆ ರೆಸೊನೇಟ್ ಆಗುವಂಥದ್ದಾಗಿರುತ್ತೆ. ಹಾಗೆ ಪರ್ಸ್ನಲಾಗಿ ಯಾರಿಗೆಲ್ಲ ಕನ್ಸಲ್ಟೇಷನ್ಸ್ ತೊಗೊಳ್ಬೇಕಂತ ಇಂಟ್ರೆಸ್ಟೆಡ್ ಇದ್ದೀರಾ ಅವರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ವಾಟ್ಸಪ್ಪಲ್ಲಿ ಮಾತ್ರ ಕಾಂಟ್ಯಾಕ್ಟ್ ಮಾಡಿ. ಓಕೆನಾ? ಆದಷ್ಟು ಡೈರೆಕ್ಟಾಗಿ ಕಾಲ್ ಮಾಡಬೇಡಿ. ಆದಷ್ಟು ವಾಟ್ಸಪ್ಪಲ್ಲೇ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಲ್ಡ್ಗೆ ವೆಲ್ಕಮ್ ಅಂತೇಳಿ ಹೇಳ್ತೀನಿ. ಓಕೆ, ಸೊ ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಿಮ್ಮ ಪರ್ಸನ್, ನೀವು ಯಾವ ವ್ಯಕ್ತಿ ಬಗ್ಗೆ ಈ ಒಂದು ರೀಡಿಂಗ್ನ ನೋಡ್ತೀರಾ ಆ ವ್ಯಕ್ತಿಯ ಫೋಟೋ ನೆನ್ಪು ಮಾಡ್ಕೊಳ್ಳಿ. ಫೋಟೋ ಇದ್ದರೆ ನೋಡಿ ಅಥವಾ ಫೇಸನ್ನು ನೆನ್ಪು ಮಾಡ್ಕೊಳ್ಳಿ. ಓಕೆ, ಸೊ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇದ್ದಾರೆ? ಓಕೆ 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 ಇಸ್ ದ ಚಾರಿಯಟ್, ಕಿಂಗ್ ಆಫ್ ಸಾರ್ಟ್ಸ್. ಓಕೆ, Knight of Swords, Seven of Cups, the Devil card, and bottom of the card. Okay, Three of Swords. ಇಲ್ಲಿ ತುಂಬಾನೇ ಹರ್ಟ್ ಆಗಿದೆ. ಓಕೆನಾ? ಯಾವುದೋ ಒಂದು ವಿಷಯಕ್ಕೆ, ಓಕೆನಾ, ಸಣ್ಣ ವಿಷಯಕ್ಕೆ ಇಲ್ಲಿ ಅಥವಾ ಏನೋ ಒಂದು ಮನಸ್ತಾಪ ಮಾಡ್ಕೊಂಡಿದ್ದೀರಾ. ನಿಮ್ಮಿಬ್ಬರ ಮಧ್ಯೆ ಏನೋ ಸಮಥಿಂಗ್ ಫೈಟ್ ಆಗಿದೆ ರೀಸೆಂಟಾಗಿ, ಅಥವಾ ಸಡನ್ನಾಗಿ ಅವ್ರು ನಿಮ್ಮ ಜೊತೆ ಮಾತು ಬಿಟ್ಟಿದ್ದಾರೆ. ಅದಕ್ಕೆ ಅವರಿಗೆ ನಿಮ್ಮ ಮೇಲೆ, ಅಂದರೆ ಅವರಿಗೆ ನಿಮ್ಮ ಮೇಲೆ ಇರ್ಬೋದು, ನಿಮಗೆ ಅವ್ರ ಮೇಲೆ ಇರ್ಬೋದು, ಕೋಪ ಬಂದಿದೆ. ಇಲ್ಲಿ ಸಡನ್ನಾಗಿ ಮಾತು ಬಿಟ್ಟಿರೋದ್ರಿಂದ. ಓಕೆನಾ? ಸೊ ಇಲ್ಲಿ ಇನ್ನೊಂದು ಕಾರಣ ಇರ್ಬೋದು, ನಿಮ್ಮಿಬ್ಬರ ಮಧ್ಯ ಒಬ್ಬರಲ್ಲಿ ತುಂಬ ಈಗೋ ಪರ್ಸ್ನಾಲಿಟಿ ಜಾಸ್ತಿ ಇದೆ. ಹಾಗೆ ಕೋಪ ಮಾಡ್ಕೊಳ್ಳೋದು ಜಾಸ್ತಿ, ಸಣ್ಣ ಸಣ್ಣ ವಿಷಯಕ್ಕೆ ಕೋಪ ಮಾಡ್ಕೊಳ್ಳೋದು. ಆ ಕೋಪದಿಂದನೂ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಒಂದು ಏನು ಹೇಳ್ಬೋದು, ಮನಸ್ತಾಪ ಬಂದಿರ್ಬೋದು, ಅಥವಾ ಸಣ್ಣ ಸಣ್ಣ ವಿಷಯಕ್ಕೂ ಯಾವಾಗಲೂ ಕೋಪ ಮಾಡ್ಕೊಳ್ತಾಳೆ ಅಥವಾ ಕೋಪ ಮಾಡ್ಕೊತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ನಿಮ್ಮಿಂದ ಮಾತಾಡದೆ ಸೈಲೆಂಟಾಗಿರ್ಬೋದು ಅವರು, ಅಥವಾ ಸಮಥಿಂಗ್ ಇಲ್ಲಿ ಏನು ಹೇಳ್ಬೋದು, ಫುಲ್ ಸೈಲೆನ್ಸ್ ಅನ್ನೋದು ಇದೆ ಈ ಒಂದು ಪ್ರೀತಿಯಲ್ಲಿ ನಿಮ್ಮಿಬ್ಬರ ಮಧ್ಯೆ ಇವಾಗ ಕರೆಂಟ್ ನಡೀತಾ ಇರೋಂಥ ಎನರ್ಜಿ. ಓಕೆ, ಸೊ ಅವ್ರಿಗೆ ಇಲ್ಲಿ ಯೋಚನೆ ಬರ್ತಾ ಇದೆ, ಎಲ್ಲಿ ನನ್ನಿಂದ ದೂರ ಆಗಿಬಿಡ್ತಾರೇನೋ ಈ ವ್ಯಕ್ತಿ, ಅಥವಾ ನನ್ನನ್ನು ಮರ್ತು ಬಿಡ್ತಾರೇನೋ, ಅಥವಾ ಈ ವ್ಯಕ್ತಿ ಬೇರೆ ಅಫೇರ್ ಇರ್ಬೋದೇನೋ, ಅಥವಾ ಬೇರೆ ಒಂದು ಥರ್ಡ್ ಪಾರ್ಟಿ ಬಂದಿರಬೇಕೇನೋ, ಅವ್ರಿಗೆ ಬೇರೆ ಫ್ರೆಂಡ್ ಸರ್ಕಲ್ ಇರಬೇಕು, ಬೇರೆ ಫ್ರೆಂಡ್ಸ್ ಯಾರೋ ಬಂದಿದ್ದಾರೆ, ಸಮಥಿಂಗ್ ಇಲ್ಲಿ ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ ಅವರು. ಓಕೆ, ಸೊ ಇಲ್ಲಿ ಸಮಥಿಂಗ್ ಅವ್ರಿಗೆ ಏನಂತ ಹೇಳಿದ್ರೆ, ಈ ಒಂದು ರಿಲೇಷನ್ಶಿಪ್ಪಿಂದ ಮೂವ್ ಆನ್ ಆಗಿಬಿಡಬೇಕು, ಅಥವಾ ನಿಮಗೆ ಹೇಳ್ತಿರ್ಬೋದು ಮೂವ್ ಆನ್ ಆಗ್ತೀನಿ, ಅಥವಾ ಆಗು ನೀನು ಮೂವ್ ಆನ್ ಆಗು, ಅಥವಾ ಬಿಟ್ಬಿಡು ಈ ರಿಲೇಷನ್ಶಿಪ್ಪನ್ನು ಬಿಟ್ಬಿಡು, ಆ ಥರದ್ದೆಲ್ಲ ಸಮಥಿಂಗ್ ಆ ಥರ ಮಾತಾಡ್ತಿದ್ದಾರೆ ಅಂತ ಕಾಣಿಸ್ತಿದೆ, ಅಥವಾ ಅವ್ರ ಮೈಂಡಲ್ಲಿ ಆ ಥರ ಯೋಚನೆ ಬರ್ತಾ ಇದೆ. ಇಲ್ಲಿ ಏನಂತ ಹೇಳಿದ್ರೆ, ನೀವಿರ್ಬೋದು, ನಿಮ್ಮ ಪರ್ಸನ್ ಇರ್ಬೋದು, ತುಂಬ ಬ್ಯಾಲೆನ್ಸ್ ಲೈಫನ್ನು ಲೀಡ್ ಮಾಡ್ತಾ ಇದ್ದೀರಾ, ಬ್ಯಾಲೆನ್ಸ್ ಮಾಡ್ಕೊಂಡು ತೊಗೊಂಡು ಹೋಗ್ತಿದ್ರಿ ಈ ಒಂದು ರಿಲೇಷನ್ಶಿಪ್ಪನ್ನ. ಓಕೆ, ಸೊ ಇಲ್ಲಿ ಆಲ್ರೆಡಿ ಇಬ್ಬರಲ್ಲಿ ಯಾರೋ ಒಬ್ಬರು ಮ್ಯಾರಿಡ್ ಇದ್ದೀರಾ, ಅಥವಾ ನಿಮ್ಮ ಪರ್ಸನ್ ಇರ್ಬೋದು, ನೀವಿರ್ಬೋದು, ಸಮಥಿಂಗ್ ಇಲ್ಲಿ ಮ್ಯಾರಿಡ್ ಇದ್ದೀರಾ, ಅಥವಾ ಒಂದು ಬೇಬಿ ಕೂಡ ಇದೆ ನಿಮಗೆ. ಸೊ ಎಲ್ಲೋ ಒಂದು ಕಡೆ ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫಿಂದ ಏನೋ ಒಂದು ರಿಲೇಷನ್ಶಿಪ್ಪಲ್ಲಿ ತುಂಬಾ ಇಶ್ಯೂಸ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಈ ಒಂದು ಪರ್ಸನ್ನ ನೀವು ತುಂಬ ಹಚ್ಕೊಂಡಿದ್ದೀರಾ. ಓಕೆ, ಈ ಒಂದು ವ್ಯಕ್ತಿ ಮೇಲೆ ತುಂಬಾ ಡಿಪೆಂಡ್ ಆಗಿದ್ದೀರಾ. ಇಲ್ಲಿ ಎಲ್ಲೋ ಒಂದು ಕಡೆ ಆ ವ್ಯಕ್ತಿನ ತುಂಬ ಮನಸ್ಸಿಗೆ ಹಚ್ಕೊಂಡಿದ್ದೀರಾ. ಇನ್ನೊಂದು ಕಡೆ ಏನಂತ ಹೇಳಿದ್ರೆ, ಆ ವ್ಯಕ್ತಿ ಮೇಲೆ ಫುಲ್ ಡಿಪೆಂಡ್ ಕೂಡ ಆಗಿದ್ದೀರಾ. ಸೊ ಆ ವ್ಯಕ್ತಿ ಇಲ್ಲಿ ಎಲ್ಲೋ ಒಂದು ಕಡೆ ಸಮ್ ಡೇಸ್, ಈಗ ಕೆಲವೊಂದು ದಿನದಿಂದ ನಿಮ್ಮನ್ನು ಇಗ್ನೋರ್ ಮಾಡುವಂಥದ್ದು, ದೂರ ಮಾಡ್ತಿರೋವಂಥದ್ದು, ಅಥವಾ ನಿಮ್ಮಿಂದ ಸಪ್ರೇಷನ್ ಮಾಡ್ಕೊಳ್ಳೋವಂಥದ್ದು, ದೂರ ಆಗಿರೋವಂಥದ್ದು, ಆ ಥರದ್ದೆಲ್ಲ ಮಾಡ್ತಾ ಇದ್ದಾರೆ. ಇಲ್ಲಿ ಏನಂತ ಹೇಳಿದ್ರೆ, ಅವರಿಗೆ ತುಂಬಾ ಹರ್ಟ್ ಆಗಿದೆ, ನಿಮ್ಮ ಮೇಲೆ ತುಂಬಾ ಹರ್ಟ್ ಆಗಿದೆ. ಓಕೆ, ನಿಮ್ಮ ವ್ಯಕ್ತಿತ್ವದ ಮೇಲೆ ಇರ್ಬೋದು, ಅಥವಾ ನಿಮ್ಮ ಮೇಲೆ ಇರ್ಬೋದು, ಸಮಥಿಂಗ್ ಏನೋ ಒಂದು ಸಣ್ಣ ವಿಷಯಕ್ಕೆ ನಿಮ್ಮ ಮೇಲೆ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ, ಹರ್ಟ್ ಮಾಡ್ಕೊಂಡಿದ್ದಾರೆ, ಅಥವಾ ಇಲ್ಲಿ ವಿನಾಕಾರಣನೂ ನಿಮ್ಮ ಮೇಲೆ ಒಂದು ಏನು ಈ ಥರ ಇರಬಹುದು ಅನ್ನೋ ಊಹೆ ಮಾಡಿಕೊಂಡು, ಓಕೆ, ನಿಮ್ಮ ಮೇಲೆ ಒಂದು ಈ ಥರ ಇರ್ಬೋದು ಅಂತ ಊಹೆ ಮಾಡಿಕೊಂಡು ನಿಮ್ಮಿಂದ ಅವರು ದೂರ ಆಗಿರ್ಬೋದು, ಬೇಜಾರಾಗಿರ್ಬೋದು ಅಂತ ಕಾಣಿಸ್ತಿದೆ. ಸಮಥಿಂಗ್ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ತುಂಬಾ ಚೈಲ್ಡಿಶ್ ಥರನೇ ಬಿಹೇವ್ ಮಾಡೋರು ತುಂಬ ಇದ್ದೀರಾ. ಇಲ್ಲಿ ಸೂರ್ಯನಿಗೆ ಸಂಬಂಧಪಟ್ಟಂಥ ಹೆಸರು ಇರ್ಬೋದು, ಅಥವಾ ಕಿರಣ್ ಅಂತ ಕೆಯಿಂದ ಸ್ಟಾರ್ಟ್ ಆಗುವಂಥ ಲೆಟರ್, ಎಸ್ಸಿಂದ ಸ್ಟಾರ್ಟ್ ಆಗುವಂಥ ಲೆಟರ್, ಅಥವಾ ಪಿಯಿಂದ ಸ್ಟಾರ್ಟ್ ಆಗುವಂಥ ಲೆಟರ್, ಈ ಥರ ಇಲ್ಲಿ ಸಮಥಿಂಗ್ ಒಂದು ಎನರ್ಜಿ ಸಿಗ್ತಾ ಇದೆ. ಕೆಲವೊಬ್ಬರಿಗೆ ಇಲ್ಲಿ ಎಲ್ಲೋ ಒಂದು ಕಡೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿರುವಂಥದ್ದು ಕಾಣಿಸ್ತಾ ಇದೆ. ಆ ವ್ಯಕ್ತಿಯು ಕೂಡ ನಿಮ್ಮ ಹತ್ರ ಹೇಳಿರ್ಬೋದು, ನನಗೆ ಸಮಥಿಂಗ್ ಇಲ್ಲೇನೋ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಂತ ಅನ್ನಿಸ್ತಾ
ಇದೆ ಅಥವಾ ಸಮಥಿಂಗ್ ಇಲ್ಲೇನೋ ನೆಗೆಟಿವ್ ಅನ್ನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿನೇ ನಿಮ್ಮ ಹತ್ರ ಹೇಳ್ಕೊಂಡಿದ್ದಾರೆ, ಅಥವಾ ನೀವು ನಿಮ್ಮ ವ್ಯಕ್ತಿ ಹತ್ರ ಈ ಥರ ಸಮಥಿಂಗ್ ಈ ರಿಲೇಟೆಡಲ್ಲಿ ಮಾತಾಡಿರ್ಬೋದು. ಓಕೆ, ಸೊ ಈ ಥರದೆಲ್ಲ ಸಮಥಿಂಗ್ ಇಲ್ಲಿ ಒಂದು ಎನರ್ಜೀಸ್ ಕಾಣಿಸ್ತಾ ಇದೆ. ಇಲ್ಲಿ ಸಡನ್ನಾಗಿ ಕೆಲವೊಬ್ರು ನಿರ್ಧಾರ ತಗೊಂಡು ದೂರ ಆಗಿದ್ದಾರೆ. ಓಕೆ, ನಿಮ್ಮ ಪರ್ಸನ್ ಇರ್ಬೋದು, ನೀವಿರ್ಬೋದು, ಸಡನ್ನಾಗಿ ನಿರ್ಧಾರ ತೊಗೊಂಡಿದ್ದಾರೆ. ಇಲ್ಲಿ ಯೋಚನೆನೂ ಮಾಡಲಿಲ್ಲ, ಏನು ಈ ರಿಲೇಶನ್ಶಿಪ್ ಬಗ್ಗೆ ಹೇಗೆ ಅಂತಲೂ ಥಿಂಕ್ ಮಾಡ್ದೇನೆ ಅಥವಾ ಒಂದು ಮಾತುಕತೆನೂ ಮಾಡ್ದೇನೆ ಇದ್ದಕ್ಕಿದ್ದಾಗೆ ಸೈಲೆಂಟ್ ಆಗಿಬಿಟ್ಟು ಸಪ್ರೇಷನ್ ಆಗಿರೋವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಓಕೆನಾ, ಕೆಲವೊಬ್ರಿಗೆ ಕಂಟ್ರೋಲ್ ಇಶ್ಯೂಸ್ ಕೂಡ ಇದೆ. ಇಲ್ಲಿ ಕಂಟ್ರೋಲ್ ಮಾಡ್ತಿದ್ದಾರೆ, ನಿಮ್ಮ ವ್ಯಕ್ತಿನ ಇಲ್ಲಿ ತುಂಬ ಕಂಟ್ರೋಲ್ ಮಾಡ್ತಿದ್ದಾರೆ. ಅವ್ರ ಮದರ್ ಇರ್ಬೋದು ಅಥವಾ ಫಾದರ್ ಇರ್ಬೋದು ಅಥವಾ ಫ್ರೆಂಡ್ ಸರ್ಕಲಲ್ಲಿ ಅಥವಾ ಥರ್ಡ್ ಪಾರ್ಟಿ ಸಮಥಿಂಗ್. ಇಲ್ಲಿ ತುಂಬ ವಯಸ್ಸಾಗಿರುವಂಥವ್ರು, ಸ್ವಲ್ಪ ಮಿಡಲ್ ಏಜ್ 45-50 ಇಯರ್ಸ್ ಆ ಸಮಥಿಂಗ್ ಏಜ್ನವರು ಇಲ್ಲಿ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ತುಂಬ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಒಂದು ಏಜ್ ಡಿಫ್ರೆನ್ಸ್ ಕೂಡ ಇದೆ. ನೀವಿಬ್ಬರು ಏಜಲ್ಲಿ ಒಬ್ಬರು ದೊಡ್ಡ ಇದ್ದೀರಾ ಅಥವಾ ನಿಮ್ಗಿಂತ ಒಬ್ಬರು ಚಿಕ್ಕ ಇದ್ದಾರೆ. ಓಕೆ, ಸಮಥಿಂಗ್ ಕಲರ್ ಡಿಫ್ರೆನ್ಸ್, ಕ್ಯಾಸ್ಟ್ ಅಥವಾ ಸಮಥಿಂಗ್ ನಿಮ್ಮಿಬ್ಬರ ಮಧ್ಯೆ ಏನೋ ಒಂದು ಏನು ಚೇಂಜಸ್ ಇದೆ. ಓಕೆನಾ, ಸೊ ಏಂಜಲ್ ಇದಕ್ಕೇನು ಗೈಡೆನ್ಸ್ ಮಾಡ್ತಾರೆ ಚೆಕ್ ಮಾಡೋಣ. ಇಲ್ಲಿ ನಿಮ್ಮ ಪರ್ಸನಿಗೆ ಇಲ್ಲಿ ತುಂಬಾ ಡೌಟ್ ಇದೆ. ನಿಮಗೆ ತುಂಬಾ ಫ್ರೆಂಡ್ ಸರ್ಕಲ್ ಇದ್ದಾರೆ ಅಥವಾ ನಿಮಗೆ ತುಂಬ ಫ್ರೆಂಡ್ ಸರ್ಕಲ್ ಇರ್ಬೋದು ಈಗ ಕರೆಂಟ್ ಎನರ್ಜಿ. ಸೊ ಇಲ್ಲಿ ಅವರಿಗೆಲ್ಲ ಒಂದು ಕಡೆ ಡೌಟ್ ಇದೆ. ನೀವು ಬೇರೆಯವ್ರ ಜೊತೆ ಮಾತಾಡಿದ್ರೆ ಅಥವಾ ನೀವು ಬೇರೆಯವ್ರ ಜೊತೆ ಎಲ್ಲಾದರೂ ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ತುಂಬಾ ನಿಮ್ಮ ಮೇಲೆ ಅವರು ಡೌಟ್ ಪಡೋವಂಥದ್ದು, ಡೌಟ್ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಡೌಟ್ ಪಟ್ಬಿಟ್ಟು ಇಲ್ಲಿ ನಿಮ್ಮಿಂದ ಅವರು ದೂರ ಆಗಿರುವಂಥದ್ದು ಅಥವಾ ನಿಮಗೆ ಹರ್ಟ್ ಮಾಡುವಂಥದ್ದು, ಡೌಟ್ ಪಟ್ಟು ನಿಮಗೆ ತುಂಬ ಮನಸ್ಸಿಗೆ ನೋವು ಮಾಡುವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ರೀಕನ್ಸಿಡರ್. ಓಕೆ, ಸೊ ಎಸ್, ಓಕೆ 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 ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್, ನೋ ನೀಡ್ ಟು ವರಿ, ಪರ್ಫೆಕ್ಟ್ ಟೈಮಿಂಗ್. ಓಕೆ, ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಏನೇ ಡೌಟ್ ಇದ್ರೂ ಕೂಡ ಒಂದು ಟ್ರೂ ಲವ್ ಇದೆ. ಓಕೆ, ಸೊ ಇಬ್ಬರು ಒಬ್ರನ್ನೊಬ್ರನ್ನ ಬಿಟ್ಟಿರ್ಲಿಕ್ಕಾಗಲ್ಲ, ಬಿಟ್ಟಿರೋದು ಇಲ್ಲ ಕೂಡ ಇಲ್ಲಿ. ಸೊ ಹೇಳ್ಬೋದು ನೀವು ಕೆಲವೊಂದ್ಸಲ ಅವ್ರ ನಂಬರ್ನ ಬ್ಲಾಕ್ ಮಾಡ್ತೀರಾ ಅಥವಾ ಅವ್ರ ನಂಬರ್ನ ಡಿಲೀಟ್ ಮಾಡ್ತೀರಾ, ಮತ್ತೆ ಸೇವ್ ಮಾಡ್ಕೊತೀರಾ, ಮತ್ತೆ ಅನ್ಬ್ಲಾಕ್ ಮಾಡ್ತೀರಾ. ಇಲ್ಲಿ ನಿಮ್ಮ ಪರ್ಸನ್ ಕೂಡ ಇದೇ ಥರನೇ ಮಾಡ್ತಿರ್ಬೋದು. ನೀನು ಬೇಡ ನನಗೆ ಅಂತ ಹೇಳಿಬಿಟ್ಟು ಬ್ಲಾಕ್ ಮಾಡ್ತಾರೆ, ಆಟೋಮೆಟಿಕಲಿ ಅನ್ಬ್ಲಾಕ್ ಮಾಡ್ತಾರೆ, ಡಿಲೀಟ್ ಮಾಡ್ತಾರೆ ಅಥವಾ ನಿಮ್ಮ ನಂಬರ್ನ ಸೇವ್ ಮಾಡ್ಕೊಳ್ಳಲ್ಲ, ಹೆಸರು ಸಮೇತ ಡಿಲೀಟ್ ಮಾಡಿಬಿಡ್ತಾರೆ. ಓಕೆ, ಈ ಥರ ಏನೇನೋ ಸಮಥಿಂಗ್ ಮಾಡ್ತಾರೆ. ಬಟ್ ಏನೇ ಮಾಡಿದ್ರು ಅವ್ರು ಬೇರೆಯವ್ರ ಮುಖಾಂತರ ತಿಳ್ಕೊಳ್ತಾರೆ. ಇಲ್ಲಿ ಏನು ಮಾಡ್ತಿರ್ಬೋದು, ಅವನೇನು ಮಾಡ್ತಿರ್ಬೋದು ಅಥವಾ ಅವಳೇನು ಮಾಡ್ತಿರ್ಬೋದು. ಓಕೆನಾ, ಸೊ ಇಲ್ಲಿ ಎಲ್ಲೋ ಒಂದು ಕಡೆ ಅಟ್ರಾಕ್ಷನ್ ಅನ್ನೋದಿದೆ. ಹೆಲ್ಪ್ಫುಲ್ ಪೀಪಲ್ ನೋಡಿ, ಇಲ್ಲಿ ಪೀಪಲ್ ಅಂದರೆ ಬೇರೆ ಜನಗಳಿಂದ ನೀವು ಹೇಗಿದ್ದೀರಾ ನಿಮ್ಮ ಬಗ್ಗೆ ಅವರು ತಿಳ್ಕೊಳ್ತಾರೆ. ಓಕೆನಾ, ಸೊ ನೀವಿಬ್ರು ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಯಾವಾಗ ಬರ್ತೀರಾ ಅಥವಾ ಮಾತಾಡ್ದೇನೆ ಯಾವಾಗ ಸೈಲೆಂಟ್ ಆಗಿಬಿಡ್ತೀರಾ ಆವಾಗ ಬೇರೆಯವ್ರ ಮುಖಾಂತರ ನಿಮ್ಮ ಬಗ್ಗೆ ಅವ್ರು ತಿಳ್ಕೊಳ್ತಾ ಇರ್ತಾರೆ. ಸೊ ಇಲ್ಲಿ ಎಲ್ಲೋ ಒಂದು ಕಡೆ ಟ್ರೂ ಲವ್ ಇದೆ. ಬಟ್ ಇಲ್ಲಿ ಏನಂತ ಹೇಳಿದ್ರೆ ಟ್ರೂ ಲವ್ ಪೊಸೆಸಿವ್ ಜಾಸ್ತಿ ಇದೆ, ಪೊಸೆಸಿವ್ನೆಸ್ಸೇ ಜಾಸ್ತಿ ಇರೋದಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಸೊ ಇಲ್ಲಿ ಮತ್ತೆ ಒಂದು ರೀಕನ್ಸಿಡರ್ ಆಗತ್ತೆ ಪರ್ಫೆಕ್ಟ್ ಟೈಮಿಂಗಲ್ಲಿ, ನೋ ನೀಡ್ ಟು ವರಿ. ಇಲ್ಲಿ ತುಂಬ ಜನ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಸೊ ಇಷ್ಟು ದಿನ ಈ ವ್ಯಕ್ತಿ ಇಷ್ಟೊಂದು ದಿನ ಮಾತಾಡದೇ ಇರಲಿಲ್ಲ, ಇವಾಗ ಯಾಕೋ ತುಂಬ ಮಾತುಕತೆ ಏನೂ ಇಲ್ಲ, ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ, ತುಂಬ ಭಯ ಪಡ್ತಿದ್ದೀರಾ. ಡೋಂಟ್ ವರಿ, ಏನೂ ಆಗಲ್ಲ. ಆ ವ್ಯಕ್ತಿ ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ, ಮತ್ತೆ ನಿಮ್ಮಿಬ್ಬರ ಮಧ್ಯೆ ಒಂದು ರಿಯೂನಿಯನ್ ಸ್ಟಾರ್ಟ್ ಆಗುತ್ತೆ. ಪ್ರೀತಿ ಅದೇ ಥರನೇ ಇದೆ. ಓಕೆ, ಸೊ ಇಲ್ಲಿ ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಅಂತ ಹೇಳಿ ಬರ್ತಾ ಇದೆ. ಡೆಫಿನೆಟ್ಲಿ ಇಲ್ಲಿ ಕೆಲವೊಬ್ಬರಿಗೆ ಒಂದು ಫ್ಯೂ ಮಂತ್ಸ್ ಟೈಮ್ ತಗೊಳ್ಬೋದು. ಇಲ್ಲಿ ಏನೋ ತುಂಬ ಮನಸ್ಸಿಗೆ ಹರ್ಟ್ ಮಾಡ್ಕೊಂಡಿದ್ದೀರಾ. ಆ ಮನಸ್ಸಿಗೆ ಹರ್ಟ್ ಮಾಡ್ಕೊಂಡಿರೋದು ಸರಿಯಾಗುವವರೆಗೂ ಸ್ವಲ್ಪ ಇದೇ ಥರನೇ ಪ್ರಾಬ್ಲಮ್ಸ್ ಆಗುವಂಥದ್ದು ಕಾಣಿಸ್ತಾ ಇದೆ. ಯು ಡಿಸರ್ವ್ ಲವ್. ಓಕೆ, ಯು ಆರ್ ಲವೇಬಲ್. ಸೊ ಈ ಒಂದು ವ್ಯಕ್ತಿಗೆ ನೀವು ಅರ್ಹರಾಗಿದ್ದೀರಾ. ಇಲ್ಲಿ ಕೆಲವೊಬ್ಬರಿಗೆ ಆ ಅರ್ಹತೆ ಬಗ್ಗೆ ಮಾತಾಡ್ತೀರಾ ಅಂತ ಕಾಣಿಸುತ್ತೆ. ಈ ಒಂದು ರಿಲೇಶನ್ಶಿಪ್ಪಲ್ಲಿ ನಾನು ಈ ವ್ಯಕ್ತಿಗೆ ಅರ್ಹನಲ್ವೇನೋ ಅಥವಾ ಅರ್ಹತೆ ಇಲ್ಲ ನನಗೆ, ಆ ಥರದ್ದೆಲ್ಲ ಸಮಥಿಂಗ್ ಮಾತುಕತೆ ಬರ್ಬೋದು. ಡೋಂಟ್ ವರಿ. ಓಕೆನಾ, ಸೊ ರಿಲೀಸ್ ಯುವರ್ ಎಕ್ಸ್. ಓಕೆ, ರಿಲೀಸ್ ಯುವರ್ ಎಕ್ಸ್ ಅಂಥೇಳಿ ಬರ್ತಿದೆ. ಮನಸ್ಸಲ್ಲಿ ಯಾರೋ ಒಬ್ರನ್ನ ಇಟ್ಕೊಂಡು ಓಕೆ ಪ್ರೀತಿ ಮಾಡ್ತಾ ಅಥವಾ ಪ್ರೀತಿ ಮಾಡೋರೊಬ್ರನ್ನ ಮನಸ್ಸಲ್ಲಿ ಒಬ್ರನ್ನ ಇಟ್ಕೊಂಡು ಸೊ ಇಲ್ಲಿ ಕೆಲವೊಬ್ರು ಆ ಥರ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ ನನಗೆ. ಸೊ ಇಲ್ಲಿ ನಿಮ್ಮ ಪ್ರೀತಿ ಸರಿ ಆಗಬೇಕು, ಈ ಒಂದು ವ್ಯಕ್ತಿ ಜೊತೆಗೆ ರಿಲೇಶನ್ಶಿಪ್ ಚೆನ್ನಾಗಾಗಬೇಕು, ಮುಂದುವರಿಬೇಕು ಅಂತ ಇದ್ದರೆ ನಿಮ್ಮ ಓಲ್ಡ್ ಪಾಸ್ಟ್ ಏನಿತ್ತು, ಎಕ್ಸ್ ಲವರ್ ಏನಿದ್ರು ಅವ್ರನ್ನ ಕಂಪ್ಲೀಟಾಗಿ ಮರಿಬೇಕಾಗತ್ತೆ. ಅವ್ರನ್ನೂ ಮನಸ್ಸಲ್ಲಿ ಇಟ್ಕೊಂಡು ಈ ವ್ಯಕ್ತಿ ಜೊತೆನೂ ರಿಲೇಶನ್ ಕಂಟಿನ್ಯೂ ಮಾಡ್ತೀನಿ, ಇನ್ ಫ್ಯೂಚರಲ್ಲೂ ಒಂದು ಒಳ್ಳೆ ಪಾರ್ಟ್ನರ್ ಸಿಗಬೇಕು ಸಮಥಿಂಗ್ ಈ ಥರದೆಲ್ಲ ನೀವು ಮೈಂಡಲ್ಲಿ ಇಟ್ಕೊಂಡಿದ್ರೆ ಸೊ ರಿಲೇಶನ್ಶಿಪ್ ಎಲ್ಲೋ ಒಂದು ಕಡೆ ಮತ್ತೆ ಫೇಲ್ಯೂರ್ನ ನೋಡ್ತೀರಾ. ಓಕೆ, ಸೊ ಹಾರ್ಟ್ ಟು ಹಾರ್ಟ್ ಕನ್ವರ್ಸೇಷನ್. ಎಸ್, ನಾನು ಇಲ್ಲಿ ಹೇಳಿದೆ ಅಲ್ವಾ, ಒಂದು ಅಟ್ರಾಕ್ಷನ್ ಇದೆ ನಿಮ್ಮಿಬ್ಬರ ಮಧ್ಯ.
ಸೊ ಆ ಒಂದು ಹಾನೆಸ್ಟ್ ಆಗಿರುವಂಥ ಒಂದು ಫೀಲಿಂಗ್ಸ್ ಏನಿದೆ ಅಲ್ವಾ, ಅದು ನಿಮಗೂ ಗೊತ್ತಾಗುತ್ತೆ ಆ ವ್ಯಕ್ತಿ ನಿಮ್ಮನ್ನ ಯೋಚನೆ ಮಾಡ್ತಿದ್ದಾರೋ ಇಲ್ವೋ. ಅಥವಾ ಇಲ್ಲಿ ತುಂಬ ಜನ ಏನು ಮಾಡ್ತಿದ್ದೀರಾ, ಟ್ಯಾರೋ ರೀಡಿಂಗ್ಸ್ನ ನೋಡ್ತೀರಾ, ಅಥವಾ ಆ ವ್ಯಕ್ತಿ ಏನು ಯೋಚನೆ ಮಾಡ್ತಿರ್ಬೋದು ನನ್ನ ಬಗ್ಗೆ ಅಂತ ಹೇಳಿ ತಿಳ್ಕೊಳ್ಳಲಿಕ್ಕೆ ತುಂಬ ಕಸರತ್ತು ಪಡ್ತೀರಾ. ಓಕೆ, ಆ ವ್ಯಕ್ತಿ ಏನು ಮಾಡ್ತಿರ್ಬೋದು, ನನ್ನ ಬಗ್ಗೆ ಯೋಚನೆ ಮಾಡ್ತಿದ್ದಾರೋ ಇಲ್ವೋ, ಆ ಥರದ್ದೆಲ್ಲ ಸಮಥಿಂಗ್. ಅವರು ಕೂಡ ಅದೇ ಥರನೇ ಇಲ್ಲಿ ಯೋಚನೆ ಮಾಡ್ತಿದ್ದಾರೆ. ಅವರು ಕೂಡ ನಿಮ್ಮ ಬಗ್ಗೆ ಅವರು ನೀವೇನು ಮಾಡ್ತಿರ್ಬೋದು, ನನ್ನ ಬಗ್ಗೆ ಯೋಚನೆ ಮಾಡ್ತಿದ್ದಾರೋ ಇಲ್ವೋ, ಆ ಥರ ಅವರು ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ಹಾರ್ಟ್ ಟು ಹಾರ್ಟ್ ಕನ್ವರ್ಸೇಷನ್, ಇಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂಥ ಫೀಲಿಂಗ್ ಇರುವಂಥ ಲವ್, ಒಂದು ಟ್ರೂ ಲವ್ ಇದೆ ಅಂತಲೇ ಕಾಣಿಸ್ತಿದೆ. ಕ್ಯೂಟ್ ಲವ್ ಸ್ಟೋರಿ ಅಂತಲೇ ಹೇಳ್ಬೋದು ನಿಮ್ಮದು. ಓಕೆ, ಸೊ ಬಾಟಮ್ ಆಫ್ ದ ಕಾರ್ಡ್, ಹೀಲಿಂಗ್ ಫ್ಯಾಮಿಲಿ ಇಶ್ಯೂಸ್. ಎಸ್, ಇಲ್ಲಿ ಸಮಥಿಂಗ್ ಕೆಲವೊಬ್ಬರು ಫ್ಯಾಮಿಲಿ ಮೆಂಬರ್ಸ್ ಇಲ್ಲಿ ತುಂಬ ಇಶ್ಯೂಸ್, ತುಂಬ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ಈ ಒಂದು ರಿಲೇಶನ್ಶಿಪ್ಪಿಗೆ ಅಥವಾ ಈ ಒಂದು ಲವ್ವಿಗೆ. ಅಂದರೆ ಇಲ್ಲಿ ಈ ವ್ಯಕ್ತಿನ ನೀನು ಇಷ್ಟಪಡೋದು ಬೇಡ, ಅಥವಾ ಈ ಪ್ರೀತಿ ಬಗ್ಗೆನೇ ಅವರಿಗೆ ಇಂಟ್ರೆಸ್ಟ್ ಇಲ್ಲ, ಆ ವ್ಯಕ್ತಿನ ಇಷ್ಟಪಡಬೇಡ, ಅಥವಾ ಸಮಥಿಂಗ್ ಇಲ್ಲಿ ಮನೆಯಿಂದ ಒಂದು ಗ್ರೀನ್ ಸಿಗ್ನಲ್ ಸಿಗ್ತಾ ಇಲ್ಲ ಅಂತಲೂ ಇರ್ಬೋದು. ಸೊ ಇಲ್ಲಿ ಫ್ಯಾಮಿಲಿ ಮಧ್ಯೆ ಸ್ವಲ್ಪ ಇಶ್ಯೂಸ್ ಆಗ್ತಾ ಇದೆ. ಓಕೆನಾ, ಸೊ ಇಲ್ಲಿ ಒಬ್ಬರು ಫ್ಯಾಮಿಲಿ ತುಂಬ ಸ್ಟ್ರಾಂಗ್ ಇದ್ದಾರೆ. ಕ್ಯಾಸ್ಟ್ ಇಶ್ಯೂಸ್ ಇರೋದ್ರಿಂದ ಇಲ್ಲಿ ನಮ್ಮ ಕ್ಯಾಸ್ಟ್ ಅಲ್ಲ, ಸೊ ಹಾಗಾಗಿ ಆ ಹುಡುಗಿನ ಇಷ್ಟಪಡಬೇಡ ಅಂತ ಹೇಳುವಂಥದ್ದು, ಅಥವಾ ಹುಡುಗನ ಇಷ್ಟಪಡಬೇಡ ಅಂತ ಹೇಳುವಂಥದ್ದು, ಸಮಥಿಂಗ್ ಇಲ್ಲಿ ಫ್ಯಾಮಿಲಿ ಮಧ್ಯ ವಾರ್ ನಡೀತಿದೆ ಅಂತ ಹೇಳಿ ಕಾಣಿಸ್ತಾ ಇದೆ. ಸೊ ಆ ಫ್ಯಾಮಿಲಿ ಇಶ್ಯೂಸ್ ಫಸ್ಟು ಕ್ಲಿಯರ್ ಆದರೆ ಡೆಫಿನೆಟ್ಲಿ ಇಲ್ಲಿ ಸರಿ ಆಗುತ್ತೆ. ಫರ್ಗಿವ್ ಯುವರ್ ಪೇರೆಂಟ್ಸ್, ಇಲ್ಲಿ ತುಂಬ ಜನ ಪೇರೆಂಟ್ಸನ್ನು ದ್ವೇಷ ಮಾಡ್ತಾ ಇದ್ದೀರಾ. ಸೊ ಇಲ್ಲಿ ಪೇರೆಂಟ್ಸ್ ಒಪ್ಕೊಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಪೇರೆಂಟ್ಸ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡುವಂಥದ್ದು, ಕೆಟ್ಟದಾಗಿ ಮಾತಾಡುವಂಥದ್ದು, ಅಥವಾ ತುಂಬ ಅವ್ರನ್ನ ದ್ವೇಷ ಮಾಡ್ತಿರೋವಂಥದ್ದು, ಆ ಥರ ಮಾಡಬೇಡಿ. ಓಕೆ, ಸೊ ಇಲ್ಲಿ ಪೇರೆಂಟ್ಸ್ ಅವರು ಇಲ್ಲಿ ಪ್ರೀತಿಗೆ ಒಪ್ಕೊಳ್ತಿಲ್ಲ ಅಂತ ಹೇಳಿದರೆ ಅವರಿಗೆ ಒಂದೇನು ಹೇಳ್ಬೋದು ಅಂತ ಹೇಳಿದ್ರೆ, ಈಗಿನ ಜನ್ರೇಷನ್ ಪೇರೆಂಟ್ಸಿಗೆ ಅಥವಾ ಒಂದು ಹಳೆ ಕಾಲದ ಜನ್ರೇಷನ್ ಪೇರೆಂಟ್ಸಿಗೂ ತುಂಬ ವ್ಯತ್ಯಾಸ ಇರುತ್ತೆ ಅಲ್ವಾ. ಸೊ ಮಕ್ಕಳಿಗಾದ್ರೂ ಅಷ್ಟೇ, ಪೇರೆಂಟ್ಸಿಗಾದ್ರೂ ಅಷ್ಟೇ. ಇಲ್ಲಿ ಏನು ಹೇಳ್ಬೋದು, ಪೇರೆಂಟ್ಸಿಗೆ ಹೇಳಬೇಕಂತ ಹೇಳಿದ್ರೆ ಮಕ್ಕಳು ಆಸೆನ ಏನಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಳ್ಳೋಂಥ ಪೇರೆಂಟ್ಸ್ ಇದ್ದೇ ಇರ್ತಾರೆ. ಫಸ್ಟಿಗೆ ಅವರು ನಿಮಗೆ ಒಪ್ಪಿಗೆ ಕೊಡದೇ ಇರ್ಬೋದು, ಅಥವಾ ಅರ್ಥ ಮಾಡ್ಕೊಳ್ದೇ ಇರ್ಬೋದು, ಅಥವಾ ನಿಮ್ಮ ಒಂದು ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳ್ದೇ ಇರ್ಬೋದು. ಬಟ್ ಅವ್ರಿಗೆ ಅರ್ಥ ಆಗುತ್ತೆ ಕ್ರಮೇಣ. ಯಾಕೋ ಇವಳು ಈ ಥರ ಅಥವಾ ಇವನು ಈ ಥರ ಹಠ ಮಾಡ್ತಿದ್ದಾನೆ, ಇದೇ ಹುಡುಗಿನೇ ಬೇಕು, ಇದೇ ಹುಡುಗನೇ ಬೇಕು ಅಂತಿದ್ದಾನೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಅವ್ರು ಅರ್ಥ ಮಾಡ್ಕೊಳ್ತಾರೆ. ಓಕೆ, ಸೊ ಇಲ್ಲಿ ಮಕ್ಕಳು ಕೂಡ ತಂದೆ ತಾಯಿನ ಅರ್ಥ ಮಾಡ್ಕೊಬೇಕಾಗತ್ತೆ. ಈಗ ಒಪ್ಕೊಳ್ಳಿಲ್ಲ ಅಂದರೆ ಡೆಫಿನೆಟ್ಲಿ ಒಪ್ಕೊಳ್ತಾರೆ. ಕನ್ವಿನ್ಸ್ ಮಾಡಿ. ಓಕೆನಾ, ಕನ್ವಿನ್ಸ್ ಮಾಡಿದ್ರೆ ಡೆಫಿನೆಟ್ಲಿ ಇಲ್ಲಿ ಪೇರೆಂಟ್ಸ್ ಒಪ್ಕೊಳ್ತಾರೆ. ಬಟ್ ಇಲ್ಲಿ ಅದ್ರ ಬದಲಿಗೆ ಪೇರೆಂಟ್ಸನ್ನು ದ್ವೇಷ ಮಾಡೋದು ಅಥವಾ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡುವಂಥದ್ದು ಅದೆಲ್ಲ ಒಂದು ಕಡೆ ರಾಂಗ್ ಅಲ್ವಾ. ಸೊ ಇಲ್ಲಿ ಏನು ಹೇಳ್ಬೋದು, ಕೆಲವೊಬ್ರು ಪೇರೆಂಟ್ಸಿಗೆ ಇರುತ್ತೆ, ಎಲ್ಲಿ ನನ್ನ ಮಗ ಅಥವಾ ಮಗಳು ದಾರಿ ತಪ್ಪಿಡ್ತಾನೇನೋ, ಅಥವಾ ಅವ್ರಿಗೆ ಏನಾದರೂ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗುತ್ತೇನೋ ಈ ಪ್ರೀತಿಯಿಂದ, ಆ ಥರದ್ದೆಲ್ಲ ಸಮಥಿಂಗ್ ಅವ್ರು ಯೋಚನೆ ಮಾಡ್ತಿರ್ತಾರೆ. ಸೊ ಹಾಗಾಗಿ ಆ ಥರದ್ದೆಲ್ಲ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ. ಡೋಂಟ್ ವರಿ, ಇಲ್ಲಿ ಫ್ಯಾಮಿಲಿ ಇಶ್ಯೂಸ್ ಎಲ್ಲದು ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ. ಓಕೆನಾ, ಸೊ ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್ ಆ್ಯಂಡ್ ಕೀಪ್ ಸ್ಮೈಲಿಂಗ್.